ಗಳಿಗೆ ಹಾಕ್ತಾರೆ. ಆ ಒಂದು ವಂಶ ಪರಂಪರೆಯ ಇತಿಹಾಸದಲ್ಲಿ ಈ ಅಗ್ನಿಬನ್ನಿರಾಯರು ತಮ್ಮ ಮಕ್ಕಳ ಸಹಾಯದಿಂದ ಆ ವಾತಾಪಿ ಮತ್ತಿತರ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಸಂರಕ್ಷಿಸಿದಂತ ವೀರ ಕತೆ ಪುರಾಣದಲ್ಲಿ ಇರ್ತಕ್ಕಂಥದ್ದು. ಇಂತಹ ವೀರ ಪುರುಷನ ವಂಶಾವಳಿ ನಾವು ಅಂತ ಹೇಳ್ಕೊಂತ ಅಗ್ನಿವಂಶ ಕ್ಷತ್ರಿಯ ತಿಗಳರು ಆ ದೇವರನ್ನ, ಆ ವೀರ ಪುರುಷನನ್ನ ಆದಿಕಾಲದಿಂದಲೂ ಭಯ, ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸುತ್ತಾ ದೇವರು ಎಂದು ಪರಿಗಣಿಸಿ ಪೂಜಿಸುತ್ತಾ ಬಂದಿದ್ದಾರೆ. ಇದು ಇತಿಹಾಸದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು, ಪುರಾಣಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ವಿಚಾರ. ಆನಂತರ ಬಂಧುಗಳೇ, ಅದರ ಪ್ರಕಾರವಾಗಿ ಉತ್ತರ ನಕ್ಷತ್ರ ಮೀನಮಾಸದಲ್ಲಿ ಶಂಭು ಮಹರ್ಷಿಗಳು ಒಂದು ಯಾಗವನ್ನ ಸಮಸ್ತ ದೇವಾನುದೇವತೆಗಳ ಸಮ್ಮುಖದಲ್ಲಿ, ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಹಾಗೂ ಅಲ್ಲಿರ್ತಕ್ಕಂತಹ ಎಲ್ಲ ಋಷಿವರಿಯ ಸಮ್ಮುಖದಲ್ಲಿ ಒಂದು ಯಾಗವನ್ನ ಕೈಗೊಳ್ತಾರೆ. ಆ ಯಾಗಕ್ಕೆ ಡಾಕ್ಟರ್ ಸುರೇಶ್ ಕೆ ಅವರು ಉಪಪ್ರಾಂಶುಪಾಲರು, ಕೆಟಿಎಸ್ಪಿ ವಿದ್ಯಾಸಂಸ್ಥೆ ಬೆಂಗಳೂರು. ಇವರು ವಿಶೇಷ ಉಪನ್ಯಾಸದ ಮುಖೇನ ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿ ವಿಚಾರಧಾರೆಗಳನ್ನ ಈಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಡಾಕ್ಟರ್ ಸುರೇಶ್ ಕೆ ಇವರಿಂದ. ಆತ್ಮೀಯರೇ, ಸದಸ್ಯರು, ಉಪಾಧ್ಯಕ್ಷರು, ಕೆಡಿಎಸ್ವಿ ಸಂಘ ಇವರು ಕೂಡ ವೇದಿಕೆಗೆ ಉದ್ಘಾಟನಾ ಸಮಾರಂಭಕ್ಕೆ ಸಹಕರಿಸಬೇಕು ಅಂತ ಹೇಳಿ ಅದನ್ನು ಕಳಕಳಿಯ ಪ್ರಾರ್ಥನೆಯನ್ನ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದೀಗ ನೆರೆದಿರುವ ಎಲ್ಲ ಅತಿಥಿಗಳಿಗೂ ದೀಪ ಪ್ರಜ್ವಲನೆಯ ಮುಖೇನ ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಎಲ್ಲ ಅತಿಥಿಗಳಲ್ಲಿ ಪರಮ ಪೂಜ್ಯರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ನಾವೆಲ್ಲರೂ ಎದ್ದು ನಿಂತು ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾವೆಲ್ಲರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿ ಜನ್ಮ ಮಹೋತ್ಸವ ಆಚರಣೆಯನ್ನ ಅಗ್ನಿವಂಶ ಕ್ಷತ್ರಿಯರು ಆಚರಣೆ ಮಾಡಲಾಗುತ್ತದೆ. ಇದರ ಬಗ್ಗೆ ಭಾರತೀಯ ಜನಸಂಖ್ಯಾ ವರದಿಯಲ್ಲಿ ದಾಖಲಾಗಿರುವಂತದ್ದು ಬಹುಶಃ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈ ಐತಿಹಾಸಿಕ ಶಿಲ್ಪವನ್ನು ಕಂಚಿಯ ವರನಂಜ ಪೆರುಮಾಳ್ ದೇವಾಲಯದಲ್ಲಿ ಉಪ್ಪು ಶಿಲ್ಪಗಳಾಗಿ ಚಿತ್ರಿಸಲಾಗಿರುವಂತದನ್ನ ನಾವು ನೀವೆಲ್ಲರೂ ಕೂಡ ನೋಡುವಂಥದ್ದು. ಉತ್ತರ ಭಾರತದಲ್ಲಿ ಅಗ್ನಿವಂಶ ಕ್ಷತ್ರಿಯರು ಅಗ್ನಿಯ ಯಜ್ಞಕುಂಡದಿಂದ ಉಣಿಸ್ತಾ ಇರುವಂತಹ ಅಪರೂಪದ ರೂಪವನ್ನ ಪೂಜಿಸಲಾಗುತ್ತೆ. ಇದು ಬಹಳಷ್ಟು ವಿಶೇಷ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಭಾರತವನ್ನ ಆಳ್ವಿಕೆ ನಡೆಸಿದಂತಹ ಹಿಂದೂ ಅರಸರನ್ನ ಸೂರ್ಯವಂಶ ಕ್ಷತ್ರಿಯ ಮತ್ತು ಚಂದ್ರವಂಶ ಕ್ಷತ್ರಿಯ ಎಂದು ಗುರುತಿಸಲಾಗಿದೆ. ಇದೀಗ ಕಾರ್ಯಕ್ರಮಕ್ಕೆ ಇನ್ನೇನು ಆಗಮಿಸ್ತಾ ಇದ್ದಾರೆ, ಅವರನ್ನ ಅವರ ಆಜಾತಿಯ ಒಂದು ನೆನಪಿನಲ್ಲಿ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀ 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 ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜರು ಪೀಠಾಧಿಪತಿಗಳು, ಶ್ರೀ ದ್ರೌಪದಿ ಆದಿಶಕ್ತಿ ಮಹಾಸಂಸ್ಥಾನ ಪೀಠ ದೇವನಹಳ್ಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ವೇದಿಕೆಯ ಮೇಲೆ ನಮ್ಮಲ್ಲಿರ್ತಕ್ಕಂಥ ಶ್ರೀ 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 ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗಿಂತ ಮುಖ್ಯವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದಾಗಿ ಅವರು ಬರಲಿಲ್ಲ. ಅವರ ಒಂದು ಗೈರು ಹಾಜರಿಯಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೀಡಿರ್ತಕ್ಕಂತಹ ಬೆಂಬಲ ಮತ್ತು ಕೊಡುಗೆಗಳನ್ನು ಸ್ಮರಿಸುತ್ತಾ ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ನೆನಪಿಸಿಕೊಳ್ತಾ ಸ್ವಾಗತಿಸ್ತೇನೆ. ನಮ್ಮ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ತಂಗಡಿಗವರು ಯಾವುದೇ ಕುಂಭ